ಲಿಟ್ರಲಿ ಭಯ ಆಗ್ತಾ ಇದೆ. ಒಳ್ಳೆ ಜೆಟ್ ಫೀಲಿಂಗ್ ಬರ್ತಾ ಇದೆ. ಹಿಂಗೆ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಹೊರಿಕೊಂಡು ಹಿಂಗೆ. ಹೇಗಿದೆ ಕಾರು? ಸಕ್ಕತ್ತಾಗಿದೆಯಾ? ನಮಸ್ಕಾರ ದೋಸ್ತ್, ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಸೊ ನೋಡ್ತಾ ಇರ್ಬೋದು, ಹಿಂದೆ ನಿಂತಿದೆ ಒಂದು ರೆಡ್ ಬ್ಯೂಟಿ. ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದು. ನನಗೆ ಯಶಸ್ಗೆ ತುಂಬ ಒಂದು ರಿಕ್ವೆಸ್ಟ್ಗಳು ಬರ್ತಾಯಿತ್ತು, ಬ್ಲಾಗ್ ಮಾಡಿ, ಈ ಕಾರ್ ಬಗ್ಗೆ ಬ್ಲಾಗ್ ಮಾಡಿ, ಈ ಕಾರ್ ತೋರಿಸಿ ಅಂತ. ಸೊ ಫೈನಲಿ ತುಂಬ ತಿಂಗಳುಗಳಾದಮೇಲೆ ಇದು ಆಗ್ತಾಯಿದೆ ಈ ಒಂದು ವಿಡಿಯೋ. ಅಗೇನ್ ಯಶಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಬನ್ನಿ ಯಶಸ್. ಸೊ ಫೈನಲಿ ಕಂಗ್ರ್ಯಾಟ್ಸ್ ಕಾರ್ಗೆ. ತಿರ್ಗಾ ಹೊಸ ಮಾಡಿಫಿಕೇಷನ್ ಬಂದಿದೆ ಕಾರ್ಗೆ. ಆ್ಯಂಡ್ ನೋಡ್ತಾ ಇರ್ಬೋದು, ಯಪ್ಪ ನಾನು ನೋಡ್ತಿದ್ದೆ ಫಸ್ಟ್ ಲುಕ್ಕಲ್ಲೇ ನಾನೇ ಕಳೆದೋಗ್ಬಿಟ್ಟೆ. ಸೂಪರ್ಬ್ ಆಗಿದೆ. ಕಂಪ್ಲೀಟ್ ರಿವ್ಯೂ, ಕಂಪ್ಲೀಟ್ ಕಾರ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ಕೂಡ ರಿಲೇಟೆಡ್ ಟು ಈ ಕಾರ್ ಅಥವಾ ಬೇರೆ ಯಾವುದಾದ್ರು ಕಾರ್ ನೀವು ಯಶಸ್ ಜೊತೆ ಮಾತಾಡಬೇಕು ಅಂದರೆ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಫಾಲೋ ಮಾಡ್ಬೋದು. ಓಕೆನಾ? ಸೊ ಬನ್ನಿ ಕಾರ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಅದನ್ನು ಸೊ ಇಂಜಿನಿಂದ ಸ್ಟಾರ್ಟ್ ಮಾಡೋಣ. ಅಲ್ಲಿ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಎಸ್ ಯಶಸ್ ಕೇಂಡನ್ ಏರ್ ಫಿಲ್ಟರು. ಹಾಂ, ಕೇಂಡನ್ ಏರ್ ಫಿಲ್ಟರು. ಓಕೆ. ಫುಲ್ ಮ್ಯಾನಿಫೋಲ್ಡಿಂದ ಎಕ್ಸಾಸ್ಟ್ ಮಾಡಿಸಿರೋದು ಕಾರ್ಬೋರೇಟರ್ಸಲ್ಲಿ. ಓಕೆ. ಅಲ್ಲಿ ನೋಡ್ತಾ ಇರ್ಬೋದು ಲೆಜೆಂಡ್ ಪೌಲ್ ವಾಕರ್ ಕೂಡ ಇದೆ. ಸೈಕಲ್ ಕಾಣಿಸ್ತದೆ. ಆ್ಯಂಡ್ ಇದು ಕೂಡ ಆಫ್ಟರ್ ಮಾರ್ಕೆಟ್ ಅಲ್ಲ ಇದು? ಡಿಸೈನ್ ಇದು ನಾರ್ಮಲ್ ಲೋಗೋ ಅಲ್ಲ ಇದು. ಹೆಡ್ಲೈಟ್ಸ್ ಕೂಡ ಇದು ಕೂಡ ನೋ ಡಿಸೈನ್ ತಕ್ಕನಾಗಿದೆ. ಇದು ಕೂಡ ಆಫ್ಟರ್ ಮಾರ್ಕೆಟ್ ಇದೆ. ಆ್ಯಂಡ್ ಕೆಳಗಡೆ ಫಾಗ್ ಲ್ಯಾಂಪ್ ಆಗಿರ್ಬೋದು. ದೆನ್ ಇದು ಮ್ಯಾಗ್ವಿಲ್ ಮಾತ್ರ ಸೈಕ್ ಕಾಂಬಿನೇಷನ್ ಆಗಿದೆ ಅಲ್ವಾ? 18 ಇಂಚ್ ಮ್ಯಾಗ್ವಿಲು. ಯಪ್ಪ ಅಷ್ಟು ದೊಡ್ಡದಾಗಿ ಒಳ್ಳೆ ಲಾರಿ ಥರ ಇದೆ. ಮಿನಿ ಟೆಂಪೋಸ್ ಬರ್ತಾರೆ ಆ ಥರ ಇದೆ. ಸ್ಪೂನ್ ಮಿರರ್ಸ್ ಅಲ್ಲ? ಹಾಂ, ಮಿರರ್ಸ್ ಕೂಡ ತುಂಬ ಶಾರ್ಪ್ ಆಗಿದೆ ನೋಡ್ತಾ ಇರ್ಬೋದು. ಕಾರ್ಬನ್ ಫೈಬರ್ ಡಿಪ್ಪಿಂಗ್ ಮಾಡಿಸಿರೋದು. ಓಕೆ, ಇಲ್ಲಿ ಮೇಲ್ಗಡೆ ಅಲ್ವಾ? ಹಾಂ, ಓಕೆ. ಸೊ ಈ ಕಂಪ್ಲೀಟ್ ಎಕ್ಸ್ಟೀರಿಯರ್ ನೋಡ್ಬೋದು. ಇಂಟೀರಿಯರ್ ನೋಡೋಣ ಆಮೇಲೆ. ಸೇಮ್ ಮ್ಯಾಕ್ಸ್ ಬರುತ್ತೆ 4 ಕಡೆನೂ. ಸೊ ಇದು ಬ್ಯಾಕ್ ವ್ಯೂ. ಬ್ಯಾಕಲ್ಲಿ ಸೇಮ್ ಇನ್ಸ್ಟಾಗ್ರಾಮ್ ID ಇದೆ, ಬ್ಯಾಕ್ ಬ್ಲಡ್ 006. ಆ್ಯಂಡ್ ಸೇಮ್ ಲೋಗೋ ಬರುತ್ತೆ. ಸಿವಿಕ್ ಬ್ಯಾಡ್ಜಿಂಗ್ ನೋಡ್ಬೋದು ಇಲ್ಲಿ. ಕೋಡ್ 6L ಟ್ಯೂನ್ ಆಗಿರೋದು. ಏನು? ಕೋಡ್ 6L ಬಾಕ್ಸ್ ಆ್ಯಂಡ್ ಬ್ಯಾಂಕ್ಸ್. ಓಕೆ. ಆ್ಯಂಡ್ ಪೌಲ್ ವಾಕರ್ ಆಗಿ. ಸೊ ಕೆಳಗಡೆನೂ ಇದೇನು ಲೈಟ್ಸಾ ಇದು? ಓಕೆ. ಸೈಲೆನ್ಸರ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಬುಡು ಅನ್ನೋದಪ್ಪ. ಒಳ್ಳೆ ಲಾರಿ ಬೇಡ ಇವಾಗಲೇ ಬೇಡ. ಓಕೆ. ಸೊ ಇದು ಕೂಡ ಎಕ್ಸ್ಟ್ರಾ ಎಲ್ಲ ಹಾಕ್ಸಿರೋದು. ಸೊ ಅಟ್ರಾಕ್ಟಿವ್ ಆಗಿ ಕಾಣಿಸಿದೆ, ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನ್ ಬೇಸಿಕಲಿ. ಆ್ಯಂಡ್ ಇದು ಕೂಡ ಲೈಟ್ಸ್ ಆಫ್ಟರ್ ಮಾರ್ಕೆಟ್ ಅಲ್ಲ ಇದು? ಇಲ್ಲಿ ಕಾಣಿಸೋದೇ ಇಲ್ಲ ಇದೇ ಲೈಟ್ ಅಂತ. ಆ್ಯಂಡ್ ಪೆಟ್ರೋಲ್ ಗಾಡಿ ಇದು. ಸೊ ಈ ಕಂಪ್ಲೀಟ್ ಎಕ್ಸ್ಟೀರಿಯರ್ ಹೀಗಿದೆ. ಆ್ಯಂಡ್ ನೋಡ್ತಾ ಇರ್ಬೋದು ಇಂಟೀರಿಯರು. ಓ ಮೈ ಗಾಡ್, ಸೀಟ್ ಮಾತ್ರ ಭಾರಿ ಕಂಫರ್ಟಬಲ್ ಆಗಿದೆ. ಓಕೆ. ಸೊ ಮ್ಯೂಸಿಕ್ ಸಿಸ್ಟಮ್ ಇದೆ, LED, ಸ್ಟೇರಿಂಗ್, ಗೇರ್ ಲೆವೆಲ್. ಓ ಮೈ ಗಾಡ್, ಒಳ್ಳೆ ಕಂಪ್ಲೀಟ್ ಸ್ಪೋರ್ಟ್ಸ್ ಫೀಲ್ ಬರುತ್ತೆ ಇದು. ಇದು ನೋಡ್ತಾ ಇರ್ಬೋದು ಗೇರ್ ಲಿವರ್ ಹೇಗಿದೆ ಅಂತ. ಸೈಕ್ ಆಗಿದೆ ಇದನ್ನು. ಆ್ಯಂಡ್ ಒಂಥರ ಫುಲ್ ಪ್ಯಾಕೇಜ್ ಥರ ಇದೆ. ಫುಲ್ ಪ್ಯಾಕ್ಡ್ ಗಾಡಿ. ಒಳಗಡೆ ಕೂತ್ಕೊಂಡ್ರೆ ಯಾವುದೋ ಒಂದು ಜೆಟ್ಟಲ್ಲಿ ಕೂತಿರೋ ಫೀಲ್ ಬರ್ತಾ ಇದೆ. ಫುಲ್ ಕಂಫರ್ಟ್ ಆಗಿದೆ ಸೀಟ್ಸು. ತುಂಬ ಒಂಥರ ಅದು ಆರಾಮಾಗಿ ಹಿಂಗೆ ಹೊರ್ಕೊಂಡು ಹಿಂಗೆ ಕೂತ್ಕೊಂಡಿದ್ದೀನಿ. ಒಳ್ಳೆ ಜೆಟ್ಟಲ್ಲಿ ಕೂತಿರೋ ಥರ ಇದೆ. ಆ್ಯಂಡ್ ಅಗೇನ್ ಸೊ ಇಲ್ಲಿ ನೋಡ್ತಾ ಇರ್ಬೋದು. ಓ ಮೈ ಗಾಡ್, ಲಾಕ್ ಆಗಿಲ್ಲ? ಲಾಕ್ ಆಯ್ತಾ? ಓಕೆ. ಸೇಮ್ ಫೀಚರ್ಸ್ ಬರುತ್ತೆ. ಇದೆಲ್ಲ ಕೋಟೆಡ್ ಆಲ್ರೆಡಿ. ಇದೆಲ್ಲ ಫಿನಿಶಿಂಗ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಗಾಡಿ ಮಾತ್ರ ತುಂಬ ಕ್ಲಿಯರ್ ಆಗಿದೆ. ಆ್ಯಂಡ್ ಬ್ಯಾಕ್ ರೇರ್ ನೋಡ್ಬೋದು. ಬ್ಯಾಕಲ್ಲಿ ಸೊ ಈ ಥರ ಬರುತ್ತೆ ವ್ಯೂ. ಡಿಸೆಂಟ್ ಆಗಿದೆ. ಬ್ಯಾಕಲ್ಲಿ ಕೂತ್ಕೊಳ್ಳೋಕೆ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಸೀಟ್ ಕೂಡ. ಓ ಸೌಂಡ್ ಯಾರು ಬೈಯಲ್ವಾ?
ಇದ್ದಾರೆ ಇಲ್ಲಿಗಲ್ ಅಲ್ವಾ ಕಾರ ಜೆಟ್ಟ ಇದು ಹಂಗೆ ಇದೆಲ್ಲ ಜೆಟ್ ಥರನೇ ಇದೆ ಫೀಲು. ನಾನು ಫಸ್ಟೇ ಹೇಳಿದೆ ಕೂತಾಗಲೇ ಕಂಫರ್ಟ್ ತುಂಬ ಚೆನ್ನಾಗಿದೆ ಸೀಟಲ್ಲಿ ಅಲ್ವಾ. ಸೀಟ್ಸ್ ಕಂಫರ್ಟಬಲ್ ತುಂಬ ಚೆನ್ನಾಗಿದೆ. ಪಟಾಕಿ ಹೊಡಿತಾ ಇದೆ ಹಿಂದೆ ಕಂಪ್ಲೀಟ್. ಅದೇನದು? ಓಕೆ ಓಕೆ, ಸೊ ಅದರಿಂದ ಸೌಂಡ್ ಬರುತ್ತೆ. ಪ್ರವೀಣ್ ಹಿಂದೆ ಕುತ್ಕೊಂಡು ಮಗು ಥರ ಕುತ್ಕೊಂಡು ನೋಡ್ತವ್ರೆ ಏನಾಗ್ತಾ ಇದೆ ಗುರು, ನಾ ಎಲ್ಲಿದ್ದೀನಿ ಅಂತ. ಫುಲ್ ಫ್ಯಾನ್ಸ್ ಜಾಸ್ತಿ ಆಗ್ಬಿಟ್ಟಿದಾರಲ್ಲ ಕಾರಿಂದ. ಕಾರ್ಗೆ ಜಾಸ್ತಿ. ಎಷ್ಟಾಯ್ತು ಮಾಡಿಫಿಕೇಶನ್ಗೆಲ್ಲ? ಬರೀ ಮಾಡಿಫಿಕೇಶನ್ಸ್ಗೆ 5,50,000 ಆಯ್ತು. ಓಕೆ. ಕಾರ್ಗೆ 3,10,000 ಆಯ್ತು. ಓಕೆ, ಸೊ ಎಲ್ಲ ಸೇರಿ ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 8,50 ಆಗಿದೆ. ಓಕೆ, ಸೊ ಇದೆಲ್ಲ ಆಫ್ಟರ್ ಮಾರ್ಕೆಟ್. ಇವಾಗ ಏನಾದರೂ ಇಶ್ಯೂಸ್ ಆದರೆ ಲೈಕ್ ಪೊಲೀಸ್ ಎಲ್ಲ ಹಿಡ್ಕೊಂಡು ಆ ಥರ ಎಲ್ಲ ಆದರೆ ಏನೋ ಅವಾಗ ಏನು ಕತೆ? ಫೈನ್ ಕಟ್ಟಲೇಬೇಕು. ಎಲ್ಲ ಇಲ್ಲಿಗಲು. ಓಕೆ, ಫೈನ್ ಕಟ್ಟಲೇಬೇಕು. ಓಕೆ. ಆಮೇಲೆ ಎಲ್ಲಿ ಮಾಡಿಸಿದೆ ಇದೆಲ್ಲ? ರೆಕಮೆಂಡ್ ಮಾಡೋದಾದ್ರೆ ಜಾಗ ಎಲ್ಲಿ ರೆಕಮೆಂಡ್ ಮಾಡ್ತೀಯಾ? A1 ಕಸ್ಟಮ್ಸ್ ಅಂದ್ಬಿಟ್ಟಿದ್ದಾರೆ. ಓಕೆ. ಅವ್ರ ಹತ್ರ ನಾವು ಬಾಡಿ ಕಿಟ್ಸ್ ಎಲ್ಲ ತರ್ಸ್ಕೊಂಡಿದ್ದು. ಓಕೆ. ವೈಡ್ ಬಾಡಿ ಮಾತ್ರ ಕೇರಳದಿಂದ ತರ್ಸ್ಕೊಂಡಿದ್ದು. ಕೇರಳದಿಂದ ತರಿಸಿರೋದು? ವೈಡ್ ಬಾಡಿ ಮಾತ್ರ. ವೈಡ್ ಬಾಡಿ. ಇನ್ನೆಲ್ಲ ಅವರೇ ಬಂದು ಅವರೇ ಫಿಟ್ ಮಾಡ್ಕೊಟ್ಟಿದ್ದು. ಆಲ್ಮೋಸ್ಟ್ ನಮ್ದೆಲ್ಲ ಕಾರ್ಗೂ ಅವರೇ ಮಾಡಿರೋದು. A1 ಕಾರ್ ಕಸ್ಟಮ್ಸ್ ಅಂತ. ಓಕೆ. KR-ಪುರಂ ವರ್ಮಾವು ಹತ್ರ ಇರೋದವರು ಅವರೇ ಮಾಡ್ಕೊಟ್ಟು. ಸೊ ಅವ್ರದ್ದು ಡೀಟೇಲ್ಸ್ ಕೂಡ ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ನೀವೇನೇ ಎಂಕ್ವೈರಿ ಇದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ಇನ್ನು ಮೈಲೇಜ್ ಎಲ್ಲ ಇದು ಕರೆಕ್ಟ್. ಸಿಟಿಲಿ 8 ಬರುತ್ತೆ, ಹೈವೇ 10. ಬರೀ 8 ಬರುತ್ತೆ 1 ಲೀಟರ್. ಮನಿ ಮ್ಯಾಟರ್ ಅಲ್ಲ ಇದು, ಎಮೋಷನ್. ಈ ಬಾಡಿ ತುಂಬಾ ವೈಡ್ ಆಗಿದೆ ಅಲ್ಲ, ಇದು ಯೂಶಲಿ ಇಷ್ಟಿರಲ್ಲ. ಹೌದು, ತುಂಬಾ ಒಬ್ರು ಮಲ್ಕೊಂಡ್ಬಿಡ್ಬೋದಿಲ್ಲ ಅಷ್ಟೊಂದು. ಮಗು ಆರಾಮಾಗಿ ಮಲ್ಕೊಳ್ಳೋದಿಲ್ಲ, ಅಷ್ಟೊಂದು ಜಾಗ ಇದೆ, ಮಲಗಿಸ್ಬಿಡ್ಬೋದು ಮಗುನ ಹಂಗೆ. ಅಷ್ಟೊಂದು ತುಂಬಾ ಸ್ಪೇಷಿಯಸ್ ಆಗಿದೆ. ಲಿಟ್ರಲಿ ಭಯ ಆಗ್ತಾ ಇದೆ. ಒಳ್ಳೆ ಜೆಟ್ ಫೀಲಿಂಗ್ ಬರ್ತಾ ಇದೆ. ಹಿಂಗೆ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಒರಿಕೊಂಡು ಹಿಂಗೆ. ಹಂಗೆ ಬರ್ತಾ ಇರುತ್ತೆ. ಮ್ಯಾಕ್ಸಿಮಮ್ ಸ್ಪೀಡ್ ಹೋಗ್ಬೋದು. ಇದು ಟಾಪ್ ಸ್ಪೀಡ್ ಇವಾಗ 182 ಹೋಗ್ತಾ ಇದೆ. 182. ನೀವೇ ಇವಾಗ ಏನಾದರೂ ಯಾರಾದರೂ ಕಾರ್ ತಗೊಂಡು ಮಾಡಿಫೈ ಮಾಡಬೇಕು ಅಂತ ನೋಡ್ತಾ ಇದ್ರೆ ಏನು ಸಜೆಷನ್ ಕೊಡ್ತೀರಾ? ಲೈಕ್ ಏನು ಹೇಳ್ಬೋದು ಇನಿಷಿಯಲಿ? ಇವಾಗ ಸಪೋಸ್ ನನಗೇನು ಗೊತ್ತಿಲ್ಲ ಕಾರ್ ಬಗ್ಗೆ, ಒಂದು ಕಾರ್ ತಗೊಂಡು ಬೇಸಿಕ್ ಮಾಡಿಫೈ ಮಾಡಿಸ್ಬೇಕು ಅಂತ ಅನ್ಕೊಂತೀನಿ. ಏನು ಫೀಡ್ಬ್ಯಾಕ್, ಏನು ಸಜೆಷನ್ಸ್? ಮಾಡಿಫಿಕೇಶನ್ ಮಾಡಿಸೋದಲ್ಲ ಮೇನ್, ಅದನ್ನ ಮೇಂಟೈನ್ ಮಾಡಬೇಕು. ಒಬ್ಬೊಬ್ರು ಏನು ಹೆಂಗೆ ಅಂತ ಹೇಳ್ತಾರೆ, ರೆಡಿ ಮಾಡಿಸ್ತೀರಾ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಅಲ್ಲಿ ಇಲ್ಲಿ ಎಲ್ಲ ಟಚ್ ಮಾಡಿ ಬಾಡಿ ಕಿಟ್ ಎಲ್ಲ ಹೊಡೆದಾಕ್ಬಿಡ್ತಾರೆ. ಬೇರೆ ಯಾರೋ ಮಾಡಿರೋದಕ್ಕೆ ಎಲ್ಲರಿಗೂ ಹಂಗೆ ಮಾಡ್ತಾರೆ. ಇನ್ನೊಬ್ರು ಚಪ್ರೀಸ್ ತರ ಓಡಿಸ್ತಾರೆ, ಅವರಿಂದ ಎಕ್ಸಾಸ್ಟ್ ಹಾಕಿರೋರು ಎಲ್ಲರಿಗೂ ಕೆಟ್ಟ ಹೆಸರು. ಅದಕ್ಕೋಸ್ಕರ ಗೊತ್ತಾಯ್ತು. ಸೊ ಬೇಸಿಕಲಿ ತಗೊಳ್ಳೋದು ಮಾಡ್ಸೋದು ದೊಡ್ಡ ವಿಷಯ ಅಲ್ಲ, ಮೇಂಟೈನ್ ಮಾಡೋದು ದೊಡ್ಡ ವಿಷಯ. ಕರೆಕ್ಟ್ ಕರೆಕ್ಟ್. ಈ ಕಾರಲ್ಲಿ ಹೋಗೋ ಒಂಥರ ಏನೋ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೇಗಿದೆ ಪ್ರವೀಣ್? ಸೂಪರ್. ಹಿಂದೆ ಸೆಂಟ್ರಲ್ ಕೂತ್ಕೊಂಡ್ಬಿಟ್ಟಿದ್ದೀರ ಆರಾಮಾಗಿ. ಒಂಥರ ವ್ಯೂ ಚೆನ್ನಾಗಿದೆಲ್ಲ ನಿಮ್ಗೆ? ಸೆಂಟ್ರಲ್ ವ್ಯೂ ಅಲ್ಲಿ ಟಪ್ ಟಪ್ ಅಂತ ಹೊಡ್ಕೊಳ್ಳುತ್ತೆ ಹಂಗೆ. ಪಟಾಕಿ ಕ್ರೇಜಿ ಕ್ರೇಜಿ ಸೌಂಡ್. ಕೇರಳ ತರ ಇಲ್ಲಿ ಯಾರು ಸಪೋರ್ಟ್ ಮಾಡಲ್ಲ. ಕೇರಳದಲ್ಲಿ ಇವಾಗ ಒಂದ್ ಕಾರ್ ಹೋಗ್ತಾ ಇದೆ ಅಂದ್ರೆ, ಯಾವ್ದಾದ್ರು ಸಿವಿಕ್ ಮಾಡಿಫೈ ಆಗಿರೋದೇ ಹೋಗ್ತಾ ಇದೆ ಅಂದ್ರೆ ಅವನಿಗೂ ಪರಿಚಯನೇ ಇರಲ್ಲ. ಅವ್ರು ಬಂದ್ಬಿಟ್ಟು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ಹಂಗಲ್ಲ, ಒಂದ್ ಕಾರ್ ಹೋಗ್ತಾ ಇದೆ ಅಂದ್ರೆ ಅವನ್ನ ನೋಡ್ಬಿಟ್ಟು ಇನ್ನೊಂದ್ ಕಾರ್ ಹೋಗ್ತಾ ಇದ್ರೆ ಅವ್ನ್ ಫುಲ್ಲು ರೇವ್ ಮಾಡ್ಕೊಂಡು ಹೋಗೋದು. ಓಕೆ ಓಕೆ, ಹಂಗೆ ಕಾಂಪಿಟೇಷನ್ ತರ. ಇಲ್ಲೂ ಸಪೋರ್ಟ್ ಮಾಡಿದ್ರೆ ಎಲ್ಲಾರು, ಬೆಂಗಳೂರು ಮಸ್ತಾಗಿರುತ್ತೆ. ಕೇರಳ ತರನೇ ಇಲ್ಲೂ ಸಪೋರ್ಟ್ ಮಾಡ್ಬೋದು. ಯಾರು ಸಪೋರ್ಟ್ ಮಾಡಲ್ಲ ಇಲ್ಲಿ. ಎಲ್ಲ ಬ್ಯಾಚ್ ವೈಸ್ ಡಿವೈಡ್ ಆಗ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಇಲ್ಲಾಂದ್ರೆ ನಾವು ಕೇಳನ್ ಬೀಟ್ ಮಾಡ್ಬೋದಾಗಿದೆ ಅಂತ ಆರಾಮಾಗಿ ಮಾಡ್ಬೋದು. ಸೇರಬೇಕಂತೆ. ಮುಂಚೆ ಏನಾದ್ರು ಮಾಡಿಫೈ ಮಾಡಿಸ್ಬೇಕಂದ್ರೆ ಕೇರಳಗೆ ಹೋಗ್ಬೇಕಿತ್ತು. ಇವಾಗ ಎಲ್ಲ ಇಲ್ಲ, ಬೆಂಗಳೂರು ಅವೈಲೇಬಲ್ ಇದೆ. ಅದೇ ಸ್ವಲ್ಪ ಇವರೆಲ್ಲ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಎಲ್ಲ ಒಂದೇ ಆದ್ರೆ ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಗಾಯ್ಸ್, ಮುಗೀತು ಫೈನಲಿ. ಎಲ್ಲರೂ ವೀಡಿಯೋನ ಎಂಜಾಯ್ ಮಾಡಿದೆ ಅನ್ಕೋತೀನಿ. ನಾನಂದು ರೈಡ್ನ ತುಂಬ ಎಂಜಾಯ್ ಮಾಡಿದೆ. ಯಪ್ಪ ಸೈಕ್ ಆಗಿತ್ತು ಗುರು. ಒಳ್ಳೆ
ಒಳ್ಳೆ ಪ್ಲೈನ್ ಜೆಟ್ಟಲ್ಲಿ ಕೂತ್ಕೊಂಡು ಹೋಗ್ತಾ ಇರೋ ಥರ ಆಯಿತು ಫೀಲಿಂಗು. ಸೀಟ್ ಮಾತ್ರ ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ನಿಮಗೆ ಏನೇ ಕ್ವಾರೀಸ್ ಇದ್ದರೂ, ಏನೇ ರಿಲೇಟೆಡ್ ಟು ಮಾಡಿಫೈಡ್ ಕಾರ್ಸ್ ಆಗಲಿ ಅಥವಾ ಏನೇ ಒಂದು ರಿಲೇಟೆಡ್ ಟು ದ್ಯಾಟ್ ಕಾರ್, ಡೆಫಿನೆಟ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಏನೇ ಆದರೂ ಕೂಡ ಅದಕ್ಕೆ ಆನ್ಸರ್ ಕೊಡೋಕ್ಕೆ ಖಂಡಿತ ಟ್ರೈ ಮಾಡ್ತೀವಿ ನಮ್ಮ ಕಡೆಯಿಂದ, ಓಕೆನಾ. ಸೊ ಅದೇ ರೀತಿ ಯಶಸ್ ಆಲ್ರೆಡಿ ಹೇಳ್ದ ಹಾಗೆ ಒಂದು ಯೂನಿಟಿ ಅನ್ನೋದು ಬೇಕಾಗುತ್ತೆ. ಬ್ಯಾಂಗ್ಳೂರು ಅಂತ ಬಂದರೆ, ಅದು ಕೂಡ ಮಾಡಿಫೈಡ್ ಕಾರ್ ಅಂತ ಬಂದರೆ ಆ ಒಂದು ಯೂನಿಟಿ ಏನು ಕೇಳೋದಲ್ಲಿ ನಾವು ನೋಡ್ತೀವಿ. ಸೊ ಅದು ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅದಕ್ಕೋಸ್ಕರ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.